ಕೊಟ್ಟಿರುವಂಥ ಅವಕಾಶಕ್ಕಾಗಿ ದೇವರಿಗೆ ವಂದನೆ ಸಲ್ಲಿಸ್ತೇನೆ. ಕೊಟ್ಟಿರುವಂಥ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ. ದೇವರು ಮಾತಾಡಿದಂಥ 7 ಮಾತುಗಳಲ್ಲಿ ನಾವು ಕೊನೆ ಮಾತನ್ನು ನೋಡಿಕೊಳ್ಳೋಣ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ಹಲ್ಲೆಲೂಯ. ಇದು ಯಾವ ಮಾತು ಅಂದರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅನ್ನುವಂಥ ಮಾತು. ಕೊನೆಯ ಮಾತು ದೇವರು ಶಿಲ್ಬೆಯಲ್ಲಿ ಯೇಸು ಸ್ವಾಮಿ ಮಾತಾಡುವಂಥ ಮಾತಾಗಿದೆ. ನಾವು ಇದನ್ನು ನೋಡೋಕ್ಕೂ ಮುಂಚೆ ದೇವರು ಪಟ್ಟಿರುವಂಥ ಯಾತನೆಯನ್ನು ನಾವು ಯೋಚನೆ ಮಾಡಬೇಕು. ಯಾವ ರೀತಿ ಚಾಟಿ ಏಟುಗಳಿಂದ ಒಡಿಸ್ಕೊಂಡಿದ್ದಾರೆ, ಮುಳ್ಳಿನ ಕಿರೀಟ ಹೇಗೆ ಇಟ್ಟಿದ್ರು, ಮತ್ತು ಕೈಗೆ ಮತ್ತು ಕಾಲಿಗೆ ಮೊಳೆಗಳನ್ನು ನೋಡ್ತಿದ್ರು. ಏನಂದರೆ ಯೇಸು ಸ್ವಾಮಿ ತನ್ನ ಪ್ರತಿ ಉಸಿರಲ್ಲೂ ಕೂಡ ಒಂದು ನೋವನ್ನು ಅನುಭವಿಸ್ತಿದ್ರು ಅನ್ನೋದು ನಾವು ನೋಡಬೇಕಾಗುತ್ತೆ. ಅಂಥ ನೋವಿನಲ್ಲೂ ಕೂಡ ಕೊನೆ ಮಾತು ಏನು ಹೇಳಿದ್ದಾರೆ, ತಂದೆ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅನ್ನುವಂಥ ಮಾತು ಹೇಳಿದ್ದಾರೆ. ಈಗ ನಾವು ಈ ಮಾತುಗಳನ್ನು ನಾವು ಒಂದೊಂದಾಗಿ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲನೇ ಮಾತೇನಂದರೆ ತಂದೆಯೇ ಅಂತ ನೋಡ್ತೀವಿ. ತಂದೆ ಅನ್ನೋದು ದೇವರಿಗೂ ಮತ್ತು ಯೇಸು ಸ್ವಾಮಿಗೂ ಇರುವಂಥ ತಂದೆ ಮಗನ ಸಂಬಂಧವನ್ನು ನೋಡ್ಕೊಳ್ತೇವೆ. 4ನೇ ಮಾತಲ್ಲಿ ನನ್ನ ದೇವರೇ ಯಾಕೆ ನನ್ನ ಕೈ ಬಿಟ್ಟಿದೆ ಅನ್ನುವಂಥ, ಆವಾಗ ದೇವರು ಅಂತ ಹೇಳಿದ್ರು. ಇವಾಗ ಒಡೆಯನು ರಾಜನು ಏನಿಲ್ಲ, ತಂದೆಯೇ ಅಂತ ಹೇಳಿದ್ದಾನೆ. ಭಾವನೆಗಳು ಯೇಸು ಸ್ವಾಮಿದಲ್ಲಿ ಬೇರೆ ಆಗಿದ್ರು ಕೂಡ ಸಂಬಂಧ ಮಾತ್ರ ಒಂದೇ ಆಗಿತ್ತು. ತಂದೆ ಮಗನ ಸಂಬಂಧ ಇಲ್ಲಿ ನಾವು ಯೇಸು ಸ್ವಾಮಿ ಹೇಳೋದನ್ನು ನೋಡ್ತೀವಿ. ಮುಂದಿನದಾಗಿ ನನ್ನ ಆತ್ಮವನ್ನು ಅಂತ ನೋಡ್ತೀವಿ. ಇಲ್ಲಿ ಆತ್ಮ ಅಂದರೆ ಯಾವುದೋ ಒಂದು ಸ್ಪಿರಿಟ್ ಅಲ್ಲ, ಇದು ಯೇಸು ಸ್ವಾಮಿಯ ಆತ್ಮ, ಯೇಸು ಸ್ವಾಮಿಯ ಜೀವನ, ಆತನ ಅಂತರಂಗವನ್ನು ಇಲ್ಲಿ ನೋಡ್ತಿದ್ದೇವೆ. ಯೇಸು ಸ್ವಾಮಿ ಅಲ್ಲಿ ಶಿಲ್ಬೆ ಮೇಲೆ ತನ್ನ ದೈಹಿಕವಾಗಿದ್ದರೂ ಕೂಡ ತನ್ನ ಆತ್ಮವನ್ನು ಮಾತ್ರ ದೇವರಿಗೆ ಒಪ್ಪಿಸಿಕೊಡ್ತೇನೆ ಅಂತ ಆ ನೋವಲ್ಲಿ ಹೇಳೋದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಮತ್ತೆ ನಿನ್ನ ಕೈಗೆ ಅಂತ ನೋಡ್ತೀವಿ. ನಿನ್ನ ಕೈಗೆ ಅಂದರೆ ಇಲ್ಲಿ ಯಾರ ಕೈಗೆ? ದೇವರ ಕೈಗೆ. ದೇವರ ಕೈ ಎಂಥದ್ದು? ನಮ್ಮನ್ನು ಸೃಷ್ಟಿಸಿದಂಥ ಕೈಯಾಗಿದೆ. ಅದೊಂದು ನಮ್ಮನ್ನು ರಕ್ಷಿಸುವಂಥ ಕೈಯಾಗಿದೆ. ನಮಗೆ ಭದ್ರತೆಯನ್ನು ಕೊಡುವಂಥ ಕೈಯಾಗಿದೆ. ಇವತ್ತು ಆತನ ಕೈಗೆ ಯೇಸು ಸ್ವಾಮಿ ಹೇಗೆ ತನ್ನನ್ನು ಒಪ್ಪಿಸಿಕೊಡುತ್ತಾನೋ ಅದೇ ರೀತಿ ನಮ್ಮ ಜೀವನವನ್ನು ಒಪ್ಪಿಸಿಕೊಡ್ಬೇಕನ್ನೋದು ನಾವಿಲ್ಲಿ ನೋಡ್ತೇವೆ. ಮುಂದಿನದಾಗಿ ಒಪ್ಪಿಸಿಕೊಡುತ್ತೇನೆ ಅನ್ನುವಂಥ ಲಾಸ್ಟ್ ವರ್ಡ್ ಆಗಿದೆ. ಒಪ್ಪಿಸಿಕೊಡೋದೇನೆಂದರೆ ನಾವು ಸಂಪೂರ್ಣವಾಗಿ ಕೊಡುವಂಥದ್ದು. ಅಂದರೆ ನಮ್ಮ ಪೂರ್ಣ ನಂಬಿಕೆಯಿಂದ ನಾವು ಯಾವುದನ್ನು ಮಾಡ್ತೀವೋ ಅದು ಒಪ್ಪಿಸಿಕೊಡೋದು. ಸಂಪೂರ್ಣವಾಗಿ ನಾವು ಸಮರ್ಪಿಸ್ತೇವಲ್ಲ, ಅದನ್ನು ಈ ಮಾತು ಯೇಸು ಸ್ವಾಮಿ ಇಲ್ಲಿ ಹೇಳಿದ್ದಾನೆ. ನಾರ್ಮಲ್ ಆಗಿ ಮನುಷ್ಯನು ತೀರ್ಕೊಂಡಾಗ ಏನಾಗುತ್ತೆ, ತನ್ನ ಆತ್ಮ ಹೋಗ್ತದಪ್ಪ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಯೇಸು ಸ್ವಾಮಿ ತನ್ನ ಆತ್ಮವನ್ನು ತಾನೇ ಸ್ವಯಂ ಆಗಿ ಒಪ್ಪಿಸಿಕೊಡ್ತಾನೆ. ನಾವು ನೋಡೋದಾದರೆ ಯೋಹಾನ ಸುವಾರ್ತೆ 10ನೇ ಅಧ್ಯಾಯ 18ನೇ ವಚನದಲ್ಲಿ ಓದಿಕೊಳ್ಳೋಣ. ಯೋಹಾನ 10ನೇ ಅಧ್ಯಾಯ 18ನೇ ವಚನ. ಇಲ್ಲಿ ನೋಡೋದಾದ್ರೆ ಯಾರು ಯೇಸು ಸ್ವಾಮಿ ಆತ್ಮವನ್ನು ತಗೊಂತಿಲ್ಲ, ಆದರೆ ಆತನೇ ಸ್ವಯಂವಾಗಿ ತನ್ನ ಆತ್ಮವನ್ನು ದೇವರಿಗೆ ಒಪ್ಪಿಸಿಕೊಡೋದನ್ನು ಈ ವಾಕ್ಯದಲ್ಲಿ ನೋಡ್ತೇವೆ. ಇವತ್ತು ನಮ್ಮ ಆತ್ಮ ಎಲ್ಲಿದೆ? ಹಾಗಾದ್ರೆ ನಾವು ಭಯದಲ್ಲಿದ್ದೀವ, ಗೊಂದಲದಲ್ಲಿದ್ದೀವ, ಒತ್ತಡದಲ್ಲಿದ್ದೀವ? ಹಾಗಾದ್ರೆ ನಮ್ಮ ಆತ್ಮವನ್ನು ನಾವು ಯಾರಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ? ಈ ದಿನ ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು. ಹೇಗೆ ಯೇಸು ಸ್ವಾಮಿ ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾರೋ ಅದೇ ರೀತಿ ನಮ್ಮ ಆತ್ಮವನ್ನು ಕೂಡ ದೇವರಿಗೆ ಒಪ್ಪಿಸಿಕೊಡ್ಬೇಕೆಂಬುದಾಗಿ ನಾವು ನೋಡ್ಕೊತೀವಿ. ತನ್ನ ನೋವಿನಲ್ಲೂ ಕೂಡ ಆ ನಂಬಿಕೆ, ತನ್ನ ಅಂತ್ಯದಲ್ಲಿ ಕೂಡ ಆ ನಂಬಿಕೆ. ಇವತ್ತು ನಾವು ಜಸ್ಟ್ ಆರಂಭದಲ್ಲಿ ಮಾತ್ರ ನಂಬಿಕೆ ಇಡೋದಲ್ಲ, ನಮ್ಮ ಅಂತ್ಯದಲ್ಲಿ ಕೂಡ ನಾವು ದೇವರ ಮೇಲೆ ನಂಬಿಕೆ ಇಡೋದನ್ನು ಈ ವಾಕ್ಯದಿಂದ ನಾವು ತಿಳ್ಕೊತೇವೆ. ಇವತ್ತು ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಲಿ, ಸ್ಟಡೀಸಲ್ಲಾಗಲಿ ನಾವೆಷ್ಟೋ ಪ್ರಾರ್ಥನೆ ಮಾಡ್ತೀವಿ, ನಮಗೆ ಆನ್ಸರ್ ಸಿಗಲ್ಲ, ಉತ್ತರ ಸಿಗಲ್ಲ ನಾವು ಪ್ರಾರ್ಥನೆ ಮಾಡಿದ್ದಕ್ಕೆ. ಅಂಥ ಟೈಮಲ್ಲಿ ನಮ್ಮ ನಂಬಿಕೆ ಹೇಗಿದೆ? ಯೇಸು ಸ್ವಾಮಿ ಕೊನೆಯ ಕ್ಷಣದಲ್ಲಿ ಕೂಡ, ಅಂದರೆ ಉಸಿರಾಡೋಕ್ಕೆ ಕೂಡ ಅಷ್ಟು ಕಷ್ಟ ಆಗಿದ್ರು ಕೂಡ ಅಂಥ ಸಮಯದಲ್ಲಿ ಆತನಿಟ್ಟಿರುವಂಥ ನಂಬಿಕೆ, ಆತನು ತನ್ನ ಆತ್ಮವನ್ನು ಹೇಗೆ ಒಪ್ಪಿಸಿಕೊಡ್ತಾರೋ ನಾವು ಇವತ್ತು ಅದೇ ನಂಬಿಕೆಯಲ್ಲಿದ್ದೀವ, ಅದೇ ಒಪ್ಪಿಸಿಕೊಡ್ತಾ ಇದ್ದೀವ, ಸಮರ್ಪಣೆ ಮಾಡ್ತಿದ್ದೀವ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು. ಉದಾಹರಣೆಗೆ ಹೇಳ್ಬೇಕಂದ್ರೆ, ಒಂದು ಸಣ್ಣ ಪಾಪು ಮೇಲಿಂದ ಎಗುರು ಅಂತಂದರೆ ಅದು ಎಗುರುತ್ತಾ? ಇಲ್ಲ. ಅದೇ ಅವ್ರ ಅಪ್ಪಾಜಿ ಬಂದು ನಾನು ಇಟ್ಕೊಂತೀನಿ ನೀನೆ ಜಸ್ಟ್ ಎಗುರು ಅಂದ ತಕ್ಷಣ ಅದು ಬೇಗ ಎಗುರು ಬಿಡುತ್ತೆ. ಯಾಕೆ? ಅಪ್ಪನ ಮೇಲಿರುವಂಥ ನಂಬಿಕೆ, ತಂದೆಯ ಮೇಲಿರುವಂಥ ನಂಬಿಕೆ. ಅದೇ ರೀತಿ ಇವತ್ತು ನಮ್ಮ ತಂದೆಯ ಮೇಲೆ, ಅಂದರೆ ದೇವರ ಮೇಲೆ ನಮ್ಮ ನಂಬಿಕೆ ಇಡಬೇಕು. ಯೇಸು ಸ್ವಾಮಿ ಇಲ್ಲಿ ಕೊನೆ ಮಾತಲ್ಲಿ ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ಯಾವ ರೀತಿ ಹೇಳಿದನೋ ಅದೇ ರೀತಿ ನಮ್ಮ ಜೀವನವನ್ನು ನಾವು ದೇವರಿಗೆ ಒಪ್ಪಿಸಿಕೊಡ್ಬೇಕು.
ಅದಾದ್ಮೇಲೆ ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ತ್ಯಜಿಸಿದ ಮೇಲೆ ಏನಾಯ್ತು ಅಂತ ನಾವು ನೋಡಿಕೊಳ್ಳೋಣ. ಮತ್ತಾಯನ ಸುವಾರ್ತೆ 27ನೇ ಅಧ್ಯಾಯ 51ನೇ ವಚನ. 27ನೇ ಅಧ್ಯಾಯ 51ನೇ ವಚನ. ಆಗ ದೇವಾಲಯದ ತೆರೆಯು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಭೂಮಿಯು ಅದರಿತು, ಬಂಡೆಗಳು ಸೀಳಿ ಹೋದವು, ಸಮಾಧಿಗಳು ತೆರೆದವು, ನಿದ್ದೆ ಹೋಗಿದ್ದ ಅನೇಕ ಭಕ್ತರ ದೇಹಗಳು ಎದ್ದವು. ಮತ್ತು ಆತನ ಎದ್ದ ಮೇಲೆ ಸಮಾಧಿಯೊಳಗಿಂದ ಹೊರಗೆ ಬಂದು ಪರಿಶುದ್ಧ ಪಟ್ಟಣದೊಳಗೆ ಹೋಗಿ ಅನೇಕ ಹಲ್ಲೆಲೂಯ. ಇಲ್ಲಿ ತನ್ನ ಪ್ರಾಣವನ್ನು ತ್ಯಜಿಸಿದ ನಂತರ ಏನಾಗ್ತದಂತೆ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು ಅಂತಂದು. ಇದನ್ನೇನು ಸೂಚಿಸ್ತದಂದ್ರೆ, ಯೇಸು ಸ್ವಾಮಿ ಇರೋವರೆಗೂ ದೇವರಿಗೂ ಮತ್ತು ಮನುಷ್ಯನಿಗೂ ಇರುವಂತ ಒಂದು ಬ್ರಿಡ್ಜ್ ಆಗಿ ಯೇಸು ಸ್ವಾಮಿ ಇರ್ತಾರೆ. ಆ ಯೇಸು ಸ್ವಾಮಿ ಪ್ರಾಣವನ್ನು ತ್ಯಜಿಸಿದ ನಂತರ ನಮಗೆ ಯಾವುದೇ ಆದಂಥ ಸಪ್ರೇಷನ್ ಇರೋದಿಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ನಾವು ದೇವರಿಗೆ ನಮ್ಮ ಪ್ರಾರ್ಥನೆ ಆಗಲಿ ಏನನ್ನ ಆಗಲಿ ನಾವು ಡೈರೆಕ್ಟ್ ಆಗಿ ಕನೆಕ್ಟ್ ಆಗ್ಬೋದು. ಇದು ಏನಾಯ್ತು ಅಂದ್ರೆ, ದೇವಾಲಯ ತೆರೆಗಳು ಮೇಲಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಇದರ ಅರ್ಥ ಅದಾಗಿದೆ, ನಾವು ಡೈರೆಕ್ಟ್ ಆಗಿ ದೇವರಿಗೆ ಕನೆಕ್ಟ್ ಆಗುವಂಥದ್ದು. ಮತ್ತೇನಿದೆ, ಭೂಮಿಯು ಅದರಿತು ಅಂತಿದೆ. ಅಂತಂದ್ರೆ ಯೇಸು ಸ್ವಾಮಿ ಒಂದು ಮರಣ ನಮ್ಮ ಪ್ರಕೃತಿ ಕೂಡ ಏನಂತೆ ಪ್ರತಿಕ್ರಿಯಿಸ್ತದೆ. ಭೂಕಂಪ ಆಯಿತು, ಎಷ್ಟು ಮಳೆ, ಆ ವಾತಾವರಣ ಎಲ್ಲ ಬದಲಾಯಿತು ಅನ್ನೋದನ್ನು ನೋಡ್ಕೊತೀವಿ. ಮತ್ತೆ ಯೇಸು ಸ್ವಾಮಿ ಸತ್ತ ಮೇಲೆ ಇದೆಲ್ಲ ಆಯಿತು. ಹಂಗೆ ನಾನು ಮತ್ತೆ ಇವತ್ತು ಕೊನೆ ಮಾತೇನಾಗಿದೆ ಅಂದರೆ, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ ನೋಡ್ಕೊತೀವಿ. ನಾನು ಹೇಳಿದ್ದು ಇಷ್ಟೊತ್ತು ಹೇಗೆ ದೇವರ ಆತ್ಮವನ್ನು ತನ್ನ ಯೇಸು ಸ್ವಾಮಿ ಆತ್ಮವನ್ನು ದೇವರಿಗೆ ಯಾವ ರೀತಿ ಒಪ್ಪಿಸಿಕೊಡ್ತಾನೋ ನಾವು ಆ ರೀತಿ ಒಪ್ಪಿಸ್ಕೊಡ್ಬೇಕು. ನಮ್ಮ ಅಂತ್ಯಕಾಲದಲ್ಲಾಗಲಿ ನಮ್ಮ ಕಷ್ಟದ ಸಮಯದಲ್ಲಿ ದೇವರ ಸಂಬಂಧ ಅಂದರೆ ದೇವರಿಗೆ ಯೇಸು ಸ್ವಾಮಿಗೆ ಇರುವಂಥ ಸಂಬಂಧ ಮರೆಯದೆ ಆತನು ಆ ಕೊನೆ ಕ್ಷಣದಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗುವಂಥ ಸಮಯದಲ್ಲಿ ಆ ಸಂಬಂಧವನ್ನು ನೆನೆಸ್ಕೊತಾನೆ, ತನ್ನ ಆತ್ಮವನ್ನು ನೆನೆಸ್ಕೊತಾನೆ. ಯೇಸು ಸ್ವಾಮಿಯ ಕೈ ಯಾವ ರೀತಿ ನಮ್ಮ ಸಂರಕ್ಷಣೆ ಮಾಡುತ್ತೋ ಆ ಸಂರಕ್ಷಣೆಯನ್ನು ನೆನೆಸ್ಕೊತಾನೆ, ತನ್ನ ಆತ್ಮವನ್ನು ಒಪ್ಪಿಸಿಕೊಡ್ತಾನೆ, ಸಮರ್ಪಣೆ ಮಾಡ್ತಾನೆ. ಅದೇ ರೀತಿ ನಾವು ಕೂಡ ಇವತ್ತು ಕೂಡ ದೇವರು ನಮ್ಮನ್ನು ಹೇಗೆ ಸೃಷ್ಟಿಸಿದನೋ, ಯೇಸು ಸ್ವಾಮಿ ತನ್ನ ಅಂತ್ಯಕಾಲದಲ್ಲಿ ಕೂಡ ಹೇಗೆ ನಂಬ್ಕೊಂಡಿದ್ದಾನೋ ನಾವು ನಮ್ಮ ಜೀವನದಲ್ಲಿ ಅದೇ ರೀತಿ ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಕಷ್ಟಗಳು ನೋವುಗಳು ಏನೇನಿದಾವೋ ದೇವರಿಗೆ ಅರ್ಪಿಸಬೇಕು. ನಾವು ಇವತ್ತು ಪರೀಕ್ಷಿಸಬೇಕು, ನಾವು ಅದೇ ನಂಬಿಕೆಯಲ್ಲಿದ್ದೀವ, ಅಂತ್ಯಕಾಲದಲ್ಲಿ ನಾವು ಕೂಡ ಇದೇ ರೀತಿ ನಾವು ದೇವರಿಗೆ ನಂಬಿಕೆ ಆಗಿರ್ತೀವ, ನಮ್ಮ ಲೈಫ್ನನ್ನು ನಾವು ಸಮರ್ಪಿಸ್ತೀವ ಅನ್ನೋದನ್ನು ನಾವಿವತ್ತು ಪರೀಕ್ಷಿಸ್ಕೊಳ್ಬೇಕು. ಅದಕ್ಕೋಸ್ಕರ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕೋಸ್ಕರ ದೇವರಿಗೆ ವಂದನೆ ಸಲ್ಲಿಸ್ತೇನೆ.